ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನವಾಗಿದೆ. ಬಿಜೆಪಿ ಸಂಭ್ರಮದ ಒಳಗುಟ್ಟು ಏನು ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಸಿಕ್ಕ ಮುನ್ಸೂಚನೆ ಏನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಎಸ್ಐಆರ್ ಈ ಒಂದು ಪ್ರತಿಕ್ರಿಯೆ ಹಾಗೂ ತೃಣಮೂಲ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಿದ್ದಾಜಿದ್ದಿ ಇನ್ನೂ ಕೂಡ ಮುಗಿದಿಲ್ಲ. ಜಿದ್ದಾಜಿದ್ದಿಯ ಹಿನ್ನೆಲೆಯಲ್ಲಿ ಶಾಂತಿಯುತ ಮತದಾನ ನಡೆದಿದೆ ಅನ್ನೋದು ಈಗ ಗೊತ್ತಾಗಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಅಹಿತಕರ ಘಟನೆಗಳನ್ನು ನಡೆದ್ರೂ ಕೂಡ ಅದು ಹೊರತುಪಡಿಸಿ ಚುನಾವಣೆ ಶಾಂತ ರೀತಿಯಲ್ಲಿ ನಡೆದಿದೆ. 16 ಜಿಲ್ಲೆಗಳ ಪೈಕಿ 152 ಕ್ಷೇತ್ರಕ್ಕೆ ನಿನ್ನೆ ಅಂದ್ರೆ ಏಪ್ರಿಲ್ 23 ಮೊದಲ ಹಂತದ ಮತದಾನ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರದ ನಂತರ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೂ ಎಲ್ಲಾ ದಾಖಲೆಗಳನ್ನ ಧೂಳಿಪಟ ಮಾಡಿ ಬಂಗಾಳದ ಮತದಾರರ ಮತಗಟ್ಟೆಯಲ್ಲಿ ತನ್ನ ಹಕ್ಕುಗಳನ್ನ ಚಲಾಯಿಸಿದ್ದಾರೆ. 91.78% ಮತದಾನ ನಡೆದಿದೆ. ಶೇಕಡಾ ಪ್ರಮಾಣ ಮತದಾರರ ಅಭೂತಪೂರ್ವ ಪ್ರತಿಕ್ರಿಯೆ. ಬಿಜೆಪಿ ಫುಲ್ ಖುಷಿಯಾಗಿದೆ. ಕಾರಣ ಏನು ಅಂತ ನೋಡೋದಾದ್ರೆ, ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ದಾಖಲೆಯ ಮತದಾನ ನಡೆದಿದೆ. ಪಶ್ಚಿಮ ಬಂಗಾಳದ ಮೊದಲ ಹಂತದ ಜೊತೆಗೆ ತಮಿಳುನಾಡಿನಲ್ಲೂ ಕೂಡ ಭಾರಿ ಸಂಖ್ಯೆಯ ಮತದಾನ ನಡೆದಿದೆ. ಶೇಕಡಾ 84.69% ಜನರು ವೋಟ್ ಹಾಕಿದ್ದಾರೆ. ಕೇಂದ್ರ ಚುನಾವಣೆ ಆಯೋಗ ಮತದಾರರ ತೋರಿದಂತಹ ಸ್ಪಂದನೆಗೆ ಶಭಾಷ್ ಜೊತೆಗೆ ಧನ್ಯವಾದಗಳನ್ನು ಸಲ್ಲಿಕೆ ಮಾಡಿದ್ರು. ಜಾಲತಾಣದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಹಾಕಿ ಜೈ ಶ್ರೀರಾಮ್ ಎನ್ನುವಂತಹ ಟ್ಯಾಗ್ ಲೈನ್ ಅನ್ನ ಹಾಕಿ ಹಂಚಿಕೊಂಡ್ರು. ಏನೋ ಬಿಜೆಪಿಯ ಕಾರ್ಯಕರ್ತರು ಅಭಿಮಾನಿಗಳು ಇದನ್ನ ಶೇರ್ ಮಾಡಿ ಖುಷಿ ಪಟ್ರು. ಏನೋ ಬಿಜೆಪಿ ನಾಯಕರು, ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಚುನಾವಣೆಯಲ್ಲಿ ಈ ಒಂದು ಬಾರಿ ಗೆಲುವು ಪಕ್ಕ ಎನ್ನುವಂತಹದ್ದನ್ನ ಅವರು ಹೇಳ್ತಾ ಇದ್ದಾರೆ. ಗುರುವಾರ ಎರಡನೇ ಹಂತದ ಒಂದು ಚುನಾವಣೆ ನಡೆಯುವಂತಹ ಕೃಷ್ಣನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಮೋದಿ ಅವರು. ಮೇ 4ರಂದು ನಾವು ಮಿಠಾಯಿಯನ್ನ ಹಂಚುತ್ತೇವೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಮುಂದುವರಿಯುತ್ತಾ ಟಿಎಂಸಿ ತೃಣಮೂಲ ಕಾಂಗ್ರೆಸ್ ಗೋಂಡಾಗಳು ಏಪ್ರಿಲ್ 29ರ ಒಳಗೆ ಶರಣಾಗಬೇಕು ಎನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ರು. ಇದು ಗೆಲುವಿನ ಬಗ್ಗೆ ಸಿಕ್ಕಿರುವಂತಹ ಆಂತರಿಕ ಗುಪ್ತಚರ ವರದಿ ಭಾಗವಾಗಿದೆ ಅಂತ ಹೇಳಿ ರಾಜಕೀಯ ಪಂಡಿತರು ವಿಶ್ಲೇಷಣೆಯನ್ನ ಮಾಡಿದ್ರು. ಹಲವು ಚುನಾವಣಾ ಪೂರ್ವ ಸಮೀಕ್ಷೆಗಳು ಟಿಎಂಸಿ ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇರಲಿದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ರಿಸಲ್ಟ್ ಬರುತ್ತೆ, ಆಗ ನೋಡ್ಬೇಕು. ಆಡಳಿತ ವಿರೋಧಿ ಅಲೆಯ ಎಫೆಕ್ಟ್ ಇರಬಹುದೇ ಅಂತ ಹೇಳಿ. ಸಾಮಾನ್ಯವಾಗಿ ಮತದಾನದ ಪ್ರಮಾಣ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಇದು ಬಿಜೆಪಿಗೆ ಸ್ವಲ್ಪ ಪ್ಲಸ್ ಆಗುತ್ತೆ. ಬಿಜೆಪಿಯವರು ಈ ಒಂದು ಚುನಾವಣೆಯಲ್ಲಿ, ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ದೀದಿ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಅಥವಾ ದೀದಿಗಿಂತ ಮೊದಲು ಇವರೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಗೊತ್ತಿಲ್ಲ ಬಂಗಾಳದ ಇತಿಹಾಸ ಏನಾಗುತ್ತೆ ಅಂತ ಹೇಳಿ. ಇತಿಹಾಸವೇ ಹಾಗೆ. 33 ವರ್ಷ ಕಮ್ಯುನಿಸ್ಟ್ ಅಂತಂದ್ರೆ ಸಿಪಿಐಎಂ, ಇದರ ನಂತರ 15 ವರ್ಷ ಮಮತಾ ಬ್ಯಾನರ್ಜಿ ಅವರು ಇದ್ರು. ಪಶ್ಚಿಮ ಬಂಗಾಳದಲ್ಲಿ ಆಳಿರುವಂತದ್ದು ಇವರು. ಈ ಬಾರಿ ಗೆಲುವು ಸಿಕ್ಕರೆ ಟಿಎಂಸಿ ಇದು 5ನೇ ಗೆಲುವಾಗುತ್ತೆ. ಇಲ್ಲ ಅಂತಂದ್ರೆ ಬಿಜೆಪಿ ಕಡೆಗೆ ವಾಲ್ತು ಅಂತಂದ್ರೆ ಬೇರೆ ರೀತಿಯ ಇತಿಹಾಸವನ್ನ ಪಡೆದುಕೊಳ್ಳುತ್ತೆ. ವೋಟ್ ಮಾಡಿ ಹೊರಬಂದಿರುವಂತಹ ಮತದಾರರನ್ನ ವಾಹಿನಿಗಳು ಪ್ರತಿಕ್ರಿಯೆ ಕೇಳಿದಾಗ ಮೋದಿ ಅಲಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಬಿಜೆಪಿಯವರು ಸಂಭ್ರಮಾಚರಣೆಯಲ್ಲಿ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ, ಕಾದು ನೋಡ್ಬೇಕಾಗಿದೆ. ನಿಮಗೇನನ್ಸುತ್ತೆ ಪಶ್ಚಿಮ ಬಂಗಾಳದ ರಿಸಲ್ಟ್? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.